4 ಇಂಟು 5 ಅಂದರೆ 4 ಇಂಟು 5 ಇವೆರಡನ್ನು ಗುಣಿಸ್ಬೇಕು. 5 4 20. ಅದೇ ಥರ 3 ಇಂಟು 2 ಗುಣಿಸ್ಬೇಕು. 3 ಇಂಟು 2 ಈಕ್ವಲ್ ಟು 3 2 6. ನಂತರ ಈ 26 ಎರಡನ್ನೂ ಕೂಡ ಕೂಡಬೇಕು. 26 ಎಷ್ಟು? 26. ನೋಡಿ, ಈ ರೌಂಡ್ ಸರ್ಕಲ್ ಒಳಗಡೆ ಇರೋದು 26 ಅಲ್ವಾ? ಈ ರೀತಿ ಬಂದಿದೆ. ಅದೇ ಥರ ಎರಡನೇ ನೋಡೋಣ. ಅದೇ ರೀತಿ ಈ ಸರ್ಕಲಲ್ಲಿ 62 ಇದೆ. 4 ಇಂಟು 5 ಹಾಕ್ಕೋಬೇಕು. 6 ಇಂಟು 7 ಹಾಕ್ಕೋಬೇಕು. ನೋಡಿ, 6 ಇಂಟು 7 ಈಕ್ವಲ್ ಟು 6 47, 54. 5 ಇಂಟು 4 5 4 20. ಈ 42 20 ಕೂಡಿದಾಗ 62 ಬಂತು. ನೋಡಿ, ಸರ್ಕಲ್ ಒಳಗಡೆ 62 ಇದೆಯಲ್ಲ, ಅದಕ್ಕೆ ಉತ್ತರ. ಈಗ ನೋಡಿ, ಈ ಸರ್ಕಲಲ್ಲಿ 8 ಇಂಟು 9 ಹಾಕ್ಕೋಬೇಕು. 6 ಇಂಟು 7 ಹಾಕ್ಕೋಬೇಕು. 8 9 72, 6 42. ಇವೆರಡನ್ನೂ ಕೂಡಿದಾಗ 114 ಬಂತು ಉತ್ತರ. ನೀವು ಬರಿಬೇಕಾಗಿರೋ ಉತ್ತರ 114. NNMS ಪಾಸ್ ಮಾಡುವ ಸಲುವಾಗಿ ನಿಮಗೆಲ್ರಿಗೂ ಕೂಡ ಪ್ರತಿದಿನ ಒಂದೊಂದು ಲೆಕ್ಕವನ್ನು ಬಿಡಿಸೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.